ಹಾಯ್ ಎವ್ರಿವನ್, ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕ್ಯಾಪ್ಸಿಕಮ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ. ಈ ಪಲ್ಯ ಅಂತೂ ಸೇಮ್ ಎಣ್ಣೆಗಾಯಿ ಮತ್ತು ಹೋಳು ಬದನೆಕಾಯಿ ಪಲ್ಯದ ಟೇಸ್ಟ್ ಇರುತ್ತೆ. ಎಣ್ಣೆಗಾಯಿ ಮಾಡಲಿಕ್ಕೆ ಸ್ವಲ್ಪ ಕೆಲಸ ಹಿಡಿಯುತ್ತೆ, ಆದರೆ ಈ ದೊಡ್ಡ ಮೆಣಸಿನಕಾಯಿ ಪಲ್ಯ ಮಾತ್ರ ದಿಢೀರಾಗಿ ಒಂದು ಅರ್ಧ ಗಂಟೆಯಲ್ಲಿ ರೆಡಿ ಮಾಡ್ಕೋಬಹುದು. ಅಷ್ಟು ಸಿಂಪಲ್ ಆಗಿದೆ ಈ ರೆಸಿಪಿ. ಹಾಗೆ ಇದಕ್ಕೆ ಬಳಸುವಂಥ ಪದಾರ್ಥಗಳು ಕೂಡ ಬಹಳ ಕಡಿಮೆ. ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗತ್ತೆ. ಈಗ ಕ್ಯಾಪ್ಸಿಕಮ್ ಪಲ್ಯ ಮಾಡಲಿಕ್ಕೆ ಸಣ್ಣ ಸೈಜಿಂದು ಸ್ವಲ್ಪ ಖಾರ ಇರತ್ತಲ್ಲ ಅಂತ ಕ್ಯಾಪ್ಸಿಕಮ್ಮೇ ತಗೊಳ್ಳಿ. ದೊಡ್ಡ ಸೈಜಿಂದು ಕ್ಯಾಪ್ಸಿಕಮ್ ಅಷ್ಟು ಖಾರ ಬರಲ್ಲ. ಮತ್ತೆ ಈ ರೀತಿ ಪಲ್ಯ ಮಾಡಲಿಕ್ಕೆ ಇದೇ ರೀತಿ ಕ್ಯಾಪ್ಸಿಕಮ್ ತಗೋಬೇಕು, ಅವಾಗ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಒಂದು ಕ್ಯಾಪ್ಸಿಕಮ್ ಅಲ್ಲಿ 4 ಭಾಗ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಇಡೀದನ್ನು ಕೂಡ ನೀವು ಬಳಸಬಹುದು. ಈಗ ಮಸಾಲೆಗೆ ಒಂದು ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಜಾರ್ಗೆ 3 ಟೇಬಲ್ ಸ್ಪೂನ್ ಅಷ್ಟು ತುರಿದಿರೋ ಒಣ ಕೊಬ್ಬರಿಯನ್ನ ಹಾಕಿದ್ದೀನಿ. ಹಾಗೆ 3 ಟೇಬಲ್ ಸ್ಪೂನ್ ಅಷ್ಟು ಹುರಿದಿರೋ ಶೇಂಗಾ ಬೀಜನ ತಗೊಳ್ಳಿ. ಶೇಂಗಾ ಬೀಜದು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ, ಹಾಗೆ ಹಾಕೊಳ್ಳಿ. ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಹುರಿದಿರೋ ಕುರಿಶಣಿ ಕಾಳನ್ನ ಹಾಕೊಳ್ಳಿ. ಇದನ್ನ ಹುಚ್ಚೆಳ್ಳು, ಗುರೆಳ್ಳು ಅಂತನೂ ಕರೀತಾರೆ. ಈ ಕುರಿಶಣಿ ಕಾಳೆ ಈ ಪಲ್ಯಕ್ಕೆ ಮೇನ್ ಟೇಸ್ಟ್ ಕೊಡೋದು. ಈಗ ಇದನ್ನ ತರಿತರಿಯಾಗಿ ಗ್ರೈಂಡ್ ಮಾಡಿ ಪೌಡರ್ ಮಾಡ್ಕೋಬೇಕು. ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡ್ರೆ ನಾವು ಮಾಡೋ ಪಲ್ಯಗಳಿಗೆಲ್ಲ ಹಾಕೊಳ್ಬೋದು. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರತ್ತೆ. ಹಾಗೆ ಅದೇ ಜಾರ್ನಲ್ಲಿ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಇದ್ರ ಜೊತೆಗೆ 2 ಉಂಡೆಯಷ್ಟು ಬೆಳ್ಳುಳ್ಳಿನ ತರಿತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಈಗ ಒಗ್ಗರಣೆಗೆ ಒಂದು ಕಡಾಯಿಯಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, ಹಾಗೆ 1/4 ಟೀ ಸ್ಪೂನ್ ಅಷ್ಟು ಇಂಗನ್ನ ಹಾಕಿ. ಜೀರಿಗೆ ಫ್ರೈ ಆದ್ಮೇಲೆ ಇದಕ್ಕೆ ಉದ್ದುತ್ತೆ ಹೆಚ್ಕೊಂಡ 2 ಈರುಳ್ಳಿ ಹಾಕಿ, ಹಾಗೆ ಕರಿಬೇವನ್ನ ಹಾಕಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಈ ರೀತಿ ಫ್ರೈ ಆದ್ಮೇಲೆ ಇದಕ್ಕೆ ಹೆಚ್ಕೊಂಡ ಕ್ಯಾಪ್ಸಿಕಮ್ನ ಹಾಕೊಳ್ಳೋಣ. ಹಾಗೆ ಇದ್ರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣ, ಹಾಗೆ ಹಸಿಮೆಣಸು ಬೆಳ್ಳುಳ್ಳಿನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕಿ. ನಂತರ 3 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನ ಮಿಕ್ಸ್ ಮಾಡ್ತಿದ್ದಂಗೆ ಬೆಳ್ಳುಳ್ಳಿ ಹಸಿಮೆಣಸಿಂದು ಒಳ್ಳೆ ಘಮ ಬರ್ತಾ ಇರತ್ತೆ. ಈ ಪಲ್ಯಕ್ಕೆ ಬೆಳ್ಳುಳ್ಳಿ ಹಸಿಮೆಣಸಿಂದು ಒಳ್ಳೆ ಟೇಸ್ಟ್ ಇರತ್ತೆ. ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 3 ರಿಂದ 4 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಸಿಮ್ನಲ್ಲಿ ಬೇಯಲಿಕ್ಕೆ ಬಿಡೋಣ. ಒಂದು 4 ನಿಮಿಷದ ನಂತರ ಕ್ಯಾಪ್ಸಿಕಮ್ ಎಣ್ಣೆಯಲ್ಲೇ ಅರ್ಧಕ್ಕರ್ಧ ಚೆನ್ನಾಗಿ ಬಾಡಿರತ್ತೆ. ಈ ರೀತಿ ಮೆಣಸಿನಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋದ್ರಿಂದ ಪಲ್ಯದ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಇದಕ್ಕೆ ಶೇಂಗಾ ಬೀಜ, ಒಣಕೊಬ್ಬರಿ, ಕುರಿಶಣಿ ಕಾಳನ್ನ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪುಡಿ ಎಲ್ಲ ಮೆಣಸಿನಕಾಯಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ 1 ಕಪ್ ಅಷ್ಟು ನೀರನ್ನ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಲ್ರೆಡಿ ಮೆಣಸಿನಕಾಯಿ ಅರ್ಧ ಬೆಂದಿದೆ. ಈಗ ಮೆಣಸಿನಕಾಯಿನ ಪೂರ್ತಿ ಬೇಯಿಸ್ಕೊಳ್ಬೇಕು. ಹಾಗೆ ಈ ಮಸಾಲೆದೆಲ್ಲ ಹಸಿ ವಾಸನೆ ಹೋಗಿ ಮೆಣಸಿನಕಾಯಿ ಮತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಕ್ಯಾಪ್ಸಿಕಮ್ ಪೂರ್ತಿ ಬೇಯೋ ತನಕ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಒಂದು 5 ನಿಮಿಷದ ನಂತರ ಕೊನೆಯದಾಗಿ ಇದಕ್ಕೆ ಮೇಲ್ಗಡೆ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಶೇಂಗಾ ಬೀಜ, ಒಣಕೊಬ್ಬರಿ ಎಲ್ಲ ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಈ ಪಲ್ಯಕ್ಕೆ ಒಳ್ಳೆ ಗ್ರೇವಿ ಬಂದಿದೆ. ಹಾಗೆ ಕುರಿಶಣಿ ಕಾಳನ್ನ ಹಾಕಿರೋದ್ರಿಂದ ಈ ಪಲ್ಯಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ತುಂಬಾನೇ ಚೆನ್ನಾಗಿರತ್ತೆ ಈ ಪಲ್ಯ. ಖಂಡಿತ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈಗ ಉತ್ತರ ಕರ್ನಾಟಕ ಶೈಲಿಯ ಕ್ಯಾಪ್ಸಿಕಮ್ ಪಲ್ಯ ರೆಡಿಯಾಗಿದೆ. ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿಗೆ ತುಂಬಾನೇ ಚೆನ್ನಾಗಿರತ್ತೆ. ಬಹಳ ಬೇಗ ರೆಡಿ ಮಾಡ್ಕೋಬಹುದು. ತುಂಬಾನೇ ಸಿಂಪಲ್ ರೆಸಿಪಿ ಇದು. ಈ ಕ್ಯಾಪ್ಸಿಕಮ್ ಪಲ್ಯದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.